ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ರವೆ ಹಲಸಿನ ಹಣ್ಣಿನ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಹಲಸಿನ ಹಣ್ಣನ್ನು ಚೆನ್ನಾಗಿ ಹೆಚ್ಕೊಳ್ಳಿ. ಸಣ್ಣದಾಗಿ 1 ಕಪ್ ರವೆಯನ್ನು 2 ಚಮಚ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ, ಸುವಾಸನೆ ಬರೋ ತನಕ. ಉರಿ ಸಣ್ಣದಿರಲಿ. ನಂತರ ಇದಕ್ಕೆ 1.5 ಕಪ್ಪಷ್ಟು ಹಾಲು ಹಾಕೊಳ್ಳಿ. ಅಳತೆಗೆ ಒಂದೇ ಪಾತ್ರೆಯನ್ನು ಬಳಸಿ. ಇದು ಬೆಂದ ನಂತರ ಇದಕ್ಕೆ ಹೆಚ್ಕೊಂಡಿರುವಂಥ ಹಲಸಿನ ಹಣ್ಣನ್ನು ಹಾಕೊಳ್ಳಿ. ಅರ್ಧ ಕಪ್ಪಷ್ಟು ನೀರು, ಹಾಗೆ ಸಕ್ಕರೆ. ಇಲ್ಲಿ ನಾವು ಅರ್ಧ ಕಪ್ ಹಾಕೊಂಡಿದ್ದೀವಿ. ಸಿಹಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬಹುದು. ತುಪ್ಪದಲ್ಲಿ ಗೋಡಂಬಿಯನ್ನು ಹುರ್ಕೊಳ್ಳಿ. ಗೋಡಂಬಿ, ದ್ರಾಕ್ಷಿ ಅಥವಾ ಯಾವುದೇ ಡ್ರೈ ಫ್ರೂಟ್ಸನ್ನು ಕೂಡ ಬಳಸ್ಬೋದು. ಇದನ್ನು ಪಾಯಸಕ್ಕೆ ಹಾಕೊಳ್ಳಿ. ಹೀಗೆ ತಯಾರಾಗುತ್ತೆ ತಟ್ ಅಂತ ಈಸಿಯಾಗಿ ಮಾಡ್ಬೋದಾದಂತಹ ಪಾಯಸ. ಈ ರೆಸಿಪಿಯನ್ನು ಮನೆಯಲ್ಲಿ ತಯಾರಿಸಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ನಿಮ್ಮೊಂದಿಗೆ ಬರ್ತೀವಿ ಈಸಿಯಾದ ರೆಸಿಪಿಗಳೊಂದಿಗೆ. ಧನ್ಯವಾದ.